ಕುಸುಮಾವತಿ. ಇದುವೇ ಕುಸುಮಾವತಿ. ನಾವಿರುವ ರೀತಿ ಲೋಕ ಪ್ರಖ್ಯಾತಿ. ಗಂಡ ಹೆಂಡತಿ ಹೇಗೆ ಇರಬೇಕೆನ್ನು ಹಾಗೆ ಪ್ರಪಂಚ ಮುಖಕ್ಕೆ ಆದರ್ಶವಾಗಿ ಕೊಟ್ಟಂತ ಹಿನ್ನೆಲೆ ನಮ್ಮದ್ದು. ಹಾಗಾಗಿ ಅಲ್ವೇನೆ ನಮ್ಮಿಬ್ಬರನ್ನು ಕಂಡು ಕೊಂಡಾಡುವ ರೀತಿ ಹೇಗೆ ರತಿಯ ಮೇಳದಲ್ಲಿರುವ ಕಾಮ ಎನ್ನುವ ಹಾಗೆ. ನನ್ನನ್ನು ಬಿಟ್ಟು ನೀನು ಇರುವುದಿಲ್ಲ, ನಿನ್ನನ್ನು ಬಿಟ್ಟು ಇರುವುದಕ್ಕಾಗಲಿದ್ದ ಪರಿಸ್ಥಿತಿ ನನ್ನದು. ಸಂತೋಷವಾಗಿ ಕುಸುಮಾವತಿಯಲ್ಲಿ ಇರುವಂತಹ ಸಂದರ್ಭ ನಮ್ಮವನಾಗಿರುವಂತ ದೇವೇಶ ಬಂದು ದೂರು ಕೊಟ್ಟದ್ದು ಹೀಗೆ ನೋಡು. ಲೋಕ ಕಂಟಕನಾಗಿ ಮೆರೆದಾಡ್ತಾ ಇದ್ದವ ತಾರಕ ಆತನಿಗೆ ಅಂತ್ಯ ಸವನಿಸಬೇಕು ಅಂತಾದ್ರೆ ತಾಪಸಿಯಾದ ಶಿವನ ತಪಸ್ಸನ್ನು ಭಂಗಗೊಳಿಸಿ ಅವನಿಂದಲೇ ಹುಟ್ಟುವಂತ ಶಿವಕುಮಾರನಿಂದ ಅವನಿಗೆ ಮರಣ ಎನ್ನುವ ಹಾಗೆ ಈಗಾಗಲೇ ಹೆಂಡತಿಯಾದ ದಾಕ್ಷಿಣಿಯನ್ನು ಕಳೆದುಕೊಂಡಿದ್ದಾನೆ. ಸತಿಯಿಲ್ಲದೆ ಶಂಗಿ ಮಕ್ಕಳಾಗುವುದೆಂತು ಎನ್ನುವ ಕಾರಣಕ್ಕಾಗಿ ಬುದ್ಧಿವಂತಿಕೆಯಿಂದಲೇ ಬ್ರಹ್ಮನಿಂದ ವರವನ್ನು ಪಡೆದವ ತಾರಕ. ಹಾಗಾದ್ರೆ ಆತನಿಗೆ ಸಾವು ಸವರಿಸಲೇಬೇಕು ಅಂತಾದ್ರೆ ಶಿವೆಯನ್ನು ಒಡಗೂಡು ಹಾಗೆ ಮಾಡಬೇಕು. ಒಡಗೂಡು ಹಾಗೆ ಮಾಡಬೇಕು ಅಂತ ನಾನು ಪಂಚಶರ ಎಸೆಯಲೇಬೇಕು. ಪಂಚಶರವನ್ನು ಎಸೆಯುವುದಕ್ಕೆ ಬೇಕಾಗಿ ಹೋರಾಟ ನಿಂತವ ನಾನಿದ್ದೆ. ಈಶ್ವರದ ಪರಮೇಶ್ವರಕ್ಕೆ ಹೊರಟದ್ದು. ಈ ಕುಸುಮಾವತಿ
ರೀತಿಯಲ್ಲಿ ರತಿಮನ್ಮಥರು ಸದಾ ಸುಖದಿಂದಲೇ ಕಾಲವನ್ನು ಕಳೆಯುತ್ತಾ ಇದ್ದವರು. ಈ ದಿವಸವೂ ಹಾಗೆ ನಿಮ್ಮ ಮುಖದಲ್ಲಿರುವಂತಹ ಕಾತುರತೆ ಈ ಉತ್ಸಾಹವನ್ನು ಕಂಡಾಗ ಯಾವುದೋ ಒಂದು ವಿಶೇಷವಾದಂತಹ ವಿಚಾರವನ್ನು ಹೇಳಿ ಈ ರತಿ ಮನಸ್ಸನ್ನು ಮುದಗೊಳಿಸ್ತೀನಿ ಎನ್ನುತ್ತಾಗಿ ನಾನು ಕಾತುರಳಾಗಿ ಕಾದದ್ದು. ಸರಿ, ಆದ್ರೆ ನನ್ನ ನಿರೀಕ್ಷೆಯೇ ಸುಳ್ಳಾಗಿ ಹೋಯಿತು. ಹೇಗೆ? ಈ ದಿವಸಕ್ಕೆ ಆ ಈಶನ ತಪವನ್ನು ನಾನು ಕೆಡಿಸ್ತೇನೆ ಅಂತ ಹೇಳ್ತಾ ಇದ್ದೀರಿ. ಹೌದು ವಲ್ಲಭ, ನಿಮ್ಮ ವಿಚಾರದ ಕುರಿತಾಗಿ ಹೇಳುವುದಾದ್ರೆ ಜನಸಾಮಾನ್ಯರಂತೆ ನೀವಲ್ಲ, ಪಾಲನಕರ್ತವಾದಂತಹ ಶ್ರೀಹರಿಗೆ ನೀವು ಮಗನಿದ್ದೀರಿ. ಜಗತ್ತಿನಲ್ಲಿರುವಂತಹ ಯಾವ ಜೀವಿಯೇ ಆಗಲಿ ತನ್ನಲ್ಲಿರುವಂತಹ ಒಂದು ಶರವನ್ನು ಒಬ್ಬಾತನ ಮೇಲೆ ಪ್ರಯೋಗ ಮಾಡಿದಾಗ ಒಂದಿದ್ದು ಎರಡಾಗಿ ಹೋಗುತ್ತದೆ. ಆದ್ರೆ ನಿಮ್ಮ ಸಹಾಯಕಗಳ ಗುಣ ಹಾಗಲ್ಲ, ಎರಡಿದ್ದದ್ದು ಒಂದಾಗುತ್ತದೆ. ಯೋಗ ಇದ್ರೆ ಮತ್ತೊಂದು ಜೀವ ಎನ್ನುವುದು ಹುಟ್ಟಿಕೊಳ್ಳುತ್ತದೆ. ಹಾಗಾಗಿ ಮನ್ಮಥ ಏಕಮೇವ ಅದ್ವಿತೀಯ ಎನ್ನುವುದಾಗಿ ಕೊಂಡಾಡ್ತಾ ಇದ್ದಾರೆ. ನಿಮ್ಮ ತಂದೆಯವರೇ ನೇಮಿಸಿದಂತಹ ಕಾರ್ಯ ಸೃಷ್ಟಿಕರ್ತನಾದಂತಹ ಬ್ರಹ್ಮದೇವನ ಸೃಷ್ಟಿ ಕಾರ್ಯಕ್ಕೆ ನೀನು ಸಹಾಯಕನಾಗಿ ಕಾರ್ಯನಿರ್ವಹಿಸು ಎನ್ನುವುದಾಗಿ ಅದಕ್ಕೆ ಪೂರಕವೇ ಎಂಬಂತೆ ಅದೇ ಕಾರ್ಯದಲ್ಲಿ ನೀವು ಕಾರ್ಯೋನ್ಮುಖರಾಗುತ್ತಾ ಇದ್ದವರು. ಹಾಗಾಗಿ ನಿಮಗೆ ಪ್ರತಿಬ್ರಹ್ಮ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಸರಿ, ಈ ದಿವಸ ಈಶನ ತಪವನ್ನು ಕೆಡಿಸುವುದು, ಈಶನ ತಪವನ್ನು ಕೆಡಿಸುವ ಮುನ್ನ ಆತನ ಸ್ಥಿತಿಗತಿಗಳ ಕುರಿತಾಗಿ ಒಮ್ಮೆ ಅವಲೋಕನ ಮಾಡಬೇಕು. ಸುಳ್ಳಲ್ಲ, ಹೇಗಿದ್ದಾನೆ ಈಶ? ಈಗಾಗಲೇ ತನ್ನ ಸತಿಯಾದಂತಹ ದಾಕ್ಷಾಯಿಣಿಯನ್ನು ಕಳೆದುಕೊಂಡಂತಹ ಈಶ ವೈರಾಗ್ಯ ಪರವಶನಾಗಿ ತಪೋನಿರತನಾಗಿದ್ದಾನೆ. ಯಾವ ವ್ಯಕ್ತಿಯೇ ಆಗಲಿ ಚಿಂತೆಯಲ್ಲಿರುವಂತಹ ಸಂದರ್ಭದಲ್ಲಿ ಆತನನ್ನು ನಾವು ಸುಮ್ಮನೆ ಹೋಗಿ ತುಡುಕಿದೆವು ಅಂತಾದ್ರೆ ಆತನ ಸಿಟ್ಟಿಗೆ ನಾವು ಗುರಿಯಾಗಬೇಕಾಗುತ್ತದೆ. ಅದರಲ್ಲಿಯೂ ಕೂಡ ಈಶ ಪ್ರಳಯ ಕಾಲದ ರುದ್ರನಿದ್ದಾನೆ. ಜಗದಲ್ಲಿರುವಂತಹ ಜೀವರಾಶಿಗಳಿಗೆ ಎರಡು ಕಣ್ಣುಗಳಾದ್ರೆ ಆ ಈಶನಿಗೆ ಮಾತ್ರ ಹೆಚ್ಚಿನದಾದಂತಹ ಕಿಚ್ಚು ಕಣ್ಣೊಂದುಂಟು. ಆ ಕಿಚ್ಚು ಕಣ್ಣನ್ನ ತೆರೆದನಾದ್ರೆ ಮೂರು ಲೋಕವು ಸುಟ್ಟು ಭಸ್ಮವಾಗಿ ಹೋಗುತ್ತದೆ. ನೀವು ಎಲ್ಲಿಯಾದ್ರೂ ಹೋಗಿ ಆ ಈಶನ ತಪವನ್ನು ಕೆಡಿಸುವುದಕ್ಕೆ ನಿಂತಿ ಅಂತಾದ್ರೆ ಆ ಮರಣ ಸುಮ್ಮನಿರಲಾರ ತನ್ನ ಹೆಚ್ಚಿನ ಕಿಚ್ಚು ಕಣ್ಣಿನಿಂದ ನಿಮ್ಮನ್ನ ಸುಟ್ಟು ಬಿಡ್ತಾರೆ. Give me
ಮೃತ್ಯುಂಜಯ ಸಹನೆಯನ್ನ ಜಡತೆ ಎಂದು ಮೌನವನ್ನ ಮಂಪರೆಂದು
ಜ್ವಾಲಗಿರಿಯೊಂದಿಗೆ ಸರಸವಾಡುವುದಕ್ಕೆ ಹೋದ್ರೆ ಸಾವಿನೇಟ ಎನ್ನುವುದು ಬಂದು ಬಡಿಯುತ್ತದೆ. ಆ ಈಶನ ಯಾರು, ಈಶನ ಯೋಗ್ಯತೆಯನ್ನು, ಈಶನ ಸಾಮರ್ಥ್ಯವಿಷ್ಟು ಎನ್ನುವುದನ್ನು ತಿಳಿದು ಕೂಡ ನೀವು ಆತನನ್ನು ತುಡುಕುವುದಕ್ಕೆ ಹೋಗ್ತೀರಿ ಅಂತಾದ್ರೆ ನೀವು ಮಾಡುವಂತಹ ಕಾರ್ಯ ಹೇಗಾಗ್ತದೆ ಗೊತ್ತುಂಟ? ಹರನ ಉರಿಗಣ್ಣಿನಿಂದ ಹಪ್ಪಳ ಸುಡುವಂತಹ ಸಣ್ಣ ಕಾರ್ಯ ನಿಮ್ಮಿಂದಾದ ಹಾಗಾಗ್ತದೆ. ಅದಕ್ಕೆ ಅಂತಹ ಸಣ್ಣ ಕಾರ್ಯ ಎನ್ನುವುದು ನನ್ನೊಲ್ಲವನಿಂದ ಸಲ್ಲ. ರಮಣಿ, ಈಶನ ಯೋಗ್ಯತೆಯನ್ನು ತಿಳಿದುಕೊಂಡ್ರೆ ಸಾಕಾಗಲಿಕ್ಕಿಲ್ಲ. ಮನ್ಮಥನ ಸರ್ವ ಸಾಮರ್ಥ್ಯವನ್ನ ಲೋಕ ಒಪ್ಪಿದೆ, ನೀನು ತಿಳಿದುಕೊಳ್ಳಲೇಬೇಕು. ಕಿಚ್ಚು ಕಣ್ಣುವನಿಗೆ ಬೆಚ್ಚುವನಲ್ಲ ಈ ಮನ್ಮಥ. ಹುಚ್ಚು ಮಾತಾಡದಿರು, ಹೆಚ್ಚಿಗೆ ಮಾತು ಬೇಡವೇ ಬೇಡ. ನನ್ನಲ್ಲಿರುವುದು ಪಂಚಶರ, ಅಶೋಕ ಅರವಿಂದ ಚ್ಯೂತ ನವಮಲಿಕ ನೀಲಾತ್ಮ ಎನ್ನುವಂಥದ್ದು ವಿಭಾಗಿಸಿ ಶಿವನಿಗೂ ಹಾಗೂ ಗಿರಿದೇಗೂ ನಾನು ಪ್ರಯೋಗ ಮಾಡಿದಂತಾದ್ರೆ ಅವರಿಬ್ಬರಿಂದ ಹುಟ್ಟುವುದು ಗಂಡು ಮಗು. ಆ ಗಂಡು ಮಗುವಿನಿಂದ ಭೂಭಾರಕ, ಬಹುಮಾರಕ, ಲೋಕ ಕಂಟಕ, ದೂರತಾರಕ ನವದಾಗುವುದಕ್ಕೆ ಸಾಧ್ಯ ಉಂಟು. ಹೀಗಿರಬೇಕಾದ್ರೆ ಬೆಚ್ಚದಿರು ಮನದೊಳಗೆ ಹೆಚ್ಚು ಮಾತುಗಳೇ ತೆಗೆಯಿ ಹೊತ್ತಿಗೆ ಕಿಚ್ಚು ನೇತ್ರ ತಪಸ್ಸನ್ನು ಕಡಿಸಿ ಆದಷ್ಟು ಬೇಗ ಬರ್ತೀವಿ. ಮನ್ಮಥನ ನಡ ಚಂದ, ಮನ್ಮಥನ ನೋಡಿ ಚಂದ, ಇರೋ ರೀತಿ ನೀತಿ ಅಚ್ಚು ಚಂದ. ಹೌದು ಸ್ವಾಮಿ, ಇದುವರೆಗೂ ನೀವು ಮಾಡಿದಂತಹ ಕಾರ್ಯಗಳು, ಆಡಿದಂತಹ ಮಾತುಗಳೆಲ್ಲವೂ ಕೂಡ ರತಿಯ ಮನಸ್ಸಿಗೆ ಚಂದವಾಗಿ ಕಾಣ್ತಾ ಇತ್ತು. ಈ ದಿವಸ ನೀವು ಆಡುವಂತಹ ಒಂದೊಂದು ಮಾತುಗಳು ಮುಂದೆ ಮಾಡಲಿರುವಂತಹ ಕಾರ್ಯಗಳ ಕುರಿತಾಗಿ ಆಲೋಚನೆ ಮಾಡಿದ್ರೆ ನನಗೊಂದು ವಜ್ರದಂತೆ ಕಠಿಣವಾಗಿ ಪರಿಣಮಿಸ್ತಾ ಉಂಟು. ಯಾಕೆ ಬದಲಾವಣೆ? ಯಾಕಂತ ಹೇಳಿದ್ರೆ ನಾನು ಎಷ್ಟೇ ಬಾರಿ ನಿಮ್ಮಲ್ಲಿ ಭಿನ್ನಯಿಸಿಕೊಂಡ್ರು ಕೂಡ ನನ್ನ ಮಾತಿಗೆ ಕಿವಿಗೊಡುವಂತಹ ಸ್ಥಿತಿಯಲ್ಲಿ ನೀವಿಲ್ಲ. ಅಂತ ಮಹಾನ್ ಕಾರ್ಯ ಮಾಡಿದಾದ್ರೆ ಏನುಂಟು ಶಿವ? ಆ ಮೃಡನ ತಪವನ್ನು ಗಿರಿಸುವುದು ಸಿದ್ಧ ಶತಬದ್ಧ ಎನ್ನುವುದಾಗಿ ಸಾರಿ ಸಾರಿಯಾಗಿ ಹೇಳ್ತಾ ಇದ್ದೀರಿ. ಹಾಗಾಗಿ ಅಲ್ವಾ ಹೊರಟುದಂತದ್ದು ಈ ಮನ್ಮಥ. ಆ ಈಶನನ್ನು ತುಡುಕುವ ಮುನ್ನ ಆತ ಮಾಡಿರುವಂತಹ ಘನಕಾರ್ಯಗಳ ಕುರಿತಾಗಿ ಒಮ್ಮೆ ಅವಲೋಕನ ಮಾಡಿ. ಏನು ಮಾಡಿದ? ಅಂತಕಾಸುರ ಗಜದಾನವ ಇವರೀರ್ವರು ಹೇಳಿಕೊಳ್ಳುವಲ್ಲಿ ಶಿವಭಕ್ತರೇ ಆಗಿದ್ರು. ಶಿವಭಕ್ತರಾಗಿದ್ರು ಕೂಡ ಈಶ ಇವರೀರ್ವರನ್ನು ಸಂಹರಿಸಿದವನಿದ್ದಾನೆ. ಅಂಬರ ಪದದಲ್ಲಿ 3 ಪುರಗಳನ್ನು ನಿರ್ಮಿಸಿಕೊಂಡು ಲೋಕಕ್ಕೆ ಹಾನಿಕಾರಕರಾಗಿ ಮೆರೆಯುತ್ತಾ ಇದ್ದವರು ಆ ತ್ರಿಪುರರು ತನ್ನಲ್ಲಿರುವಂತಹ ಒಂದೇ ಒಂದು ಶರದಿಂದಲಾಗಿ ತ್ರಿಪುರರನ್ನ ದಹಿಸುವುದರ ಮೂಲಕವಾಗಿ ತ್ರಿಪುರಾಂತಕ, ತ್ರಿಪುರಾರಿ ಎನ್ನುವಂತಹ ಬಿರುದಿಗೆ ಪಾತ್ರನಾದ ಇವರೆಲ್ಲವರ ಕಥೆ ಅಂತಿರಲಿ ಈಶನ ಅಂಶದಿಂದಲೇ ಆವಿರ್ಭಾವಕ್ಕೆ ಬಂದವ ಯಾರು? ಈಶನ ಮಗನಾದಂತಹ ಜಲಂಧರ. ಕಾಲಾನಂತರದಲ್ಲಿ ತನ್ನ ಮಗ ಅಧರ್ಮ ಪದವನ್ನು ಅನುಸರಿಸ್ತಾ ಇದ್ದಾರೆ ಎನ್ನುವಂತಹ ಒಂದೇ ಒಂದು ಕಾರಣಕ್ಕೆ ತನ್ನ ಸುತನೆನ್ನುವಂತಹ ವ್ಯಾಮೋಹವನ್ನು ತೊರೆದು ಆ ಜಲಂಧರದಲ್ಲಿ ಸಂಹರಿಸಿದವನಿದ್ದಾನೆ ಆ ಮೃತ್ಯುಂಜಯ. ಇವರೆಲ್ಲವರನ್ನು ಕೊಂದಿದ್ದಾನೆ ಶಿವ. ಯಾಕೆ? ಲೋಕ ಕಂಟಕರಾಗಿದ್ರು. ಈಗ ಹೋಗುವ ಮನ್ಮಥ ಲೋಕ ಕಂಟಕನ? ಖಂಡಿತವಾಗಿಯೂ ಅಲ್ಲ ಸ್ವಾಮಿ. ಲೋಕದ ಕಲ್ಯಾಣಕ್ಕೆ ಹೊರಡುವ ಎಂಬಲ್ಲಿಗೆ ಈಶ ಯಾವ ಕಾರಣಕ್ಕೂ ಸುಡಲಾರ. ಅಷ್ಟಕ್ಕೂ ನೀವು ಹೊರಟಿರುವಂತಹ ಉದ್ದೇಶವನ್ನು ನಾನು ಚೆನ್ನಾಗಿ ಮನಗಂಡಿದ್ದೇನೆ. ಹೀಗಾಗಿ ದೇವೇಶ ಬಂದು ಆಡಿದ ಮಾತಿಗೆ ಅನುಸಾರವಾಗಿ ಹೊರಟು ನಿಂತದ್ದು. ದೇವೇಂದ್ರ ಬಂದು ನಿಮ್ಮಲ್ಲಿ ಕೇಳಿಕೊಂಡ, ಆತನ ಮಾತಿಗೆ ಕಿವಿಗೊಟ್ಟಂತಹ ನೀವು ಆತನಿಗೆ ಪೀಠವನ್ನು ಪುನಃ ಮರಳಿಸಬೇಕು ಎನ್ನುವಂತಹ ಉದ್ದೇಶದಿಂದ ಇಂತಹ ಕಾರ್ಯದಲ್ಲಿ ನೀವು ಮನವನ್ನು ಮಾಡಿದ್ದೀರಿ. ದೇವೇಂದ್ರನ ಬಗ್ಗೆ ನಾನು ಚೆನ್ನಾಗಿಯೇ ಬಲ್ಲೆ. ಏನು? ತನ್ನ ಪೀಠದ ಭದ್ರತೆಗಾಗಿ ಯಾರ ಸಮಾಧಿಯ ಮೇಲೆ ಬೇಕಾದರೂ ಸುಖದ ಸೌಧವನ್ನು ಕಟ್ಟುವಲ್ಲಿ ಹೇಸುವವನಲ್ಲ ಶಚಿಪತಿ. ವ್ಯಕ್ತಿಯೋರ್ವ ತಾನು ತೆಗೆದುಕೊಳ್ಳುವಂತಹ ಒಂದೇ ಒಂದು ತಪ್ಪು ನಿರ್ಧಾರದಿಂದಲಾಗಿ ಮುಂದೊಂದು ದಿವಸದಲ್ಲಿ ಅಪಾರ ರೀತಿಯಾದಂತಹ ಕಷ್ಟ ನಷ್ಟಗಳಿಗೆ ತಾನು ಗುರಿಯಾಗಬೇಕಾಗ್ತದಂತೆ. ಈ ದಿವಸ ಎಲ್ಲಿಯಾದರೂ ಆ ಈಶನ ತಪವನ್ನು ಕೆಡಿಸಿದ್ರಿ ಅಂತ ಆದ್ರೆ ಆತನಿಂದಲೇ ನಿಮ್ಮ ಪಾಲಿಗೆ ಪ್ರತಿ ಸವರಿಸ್ತದೆ ಸ್ವಾಮಿ.
ಬೇಡ ರಮಣಿ, ಆದಷ್ಟು ಬೇಗ ಹೋಗಿ ಬರ್ತೇನೆ. ನೀವು ದೃಢ ಮನಸ್ಕರಾಗಿದ್ದೀರಿ ಎನ್ನುವುದನ್ನು ನೀವು ಆಡಿದಂತಹ ಮಾತಿನಿಂದ ನಾನು ಅರ್ಥ ಮಾಡಿಕೊಂಡೆ. ಹಾ. ಆದ್ರೆ ನನ್ನದು ಒಂದು ಆಸೆ ಈಡೇರಿಸಿಕೊಡಬಹುದಾ? ಯಾವುದದು? ನಿಮ್ಮ ಜೊತೆಯಲ್ಲಿ ನಾನು ಬರಬಹುದೇ? ಯಾಕೆ ಬರಬೇಕು? ಈಶನ ತಪ್ಪನ್ನು ಕೆಡಿಸುವಂತಹ ಚಂದವನ್ನು ನಾನು ನೋಡ್ಬೇಕು. ಹೌದಲ್ಲ? ಹಾ. ಬಾ ಹಾಗೆ. ಹಾಗೆ. ರಮಣಿ, ವಲ್ಲಭ, ದೂರದ ಪ್ರಯಾಣ. ಹಾ. ಹಾ. ನಮ್ಮ ಅನುಸರಿಸಿಕೊಂಡು ಬಂದವರೊಬ್ರು ಹೌದೌದು. ಸರಿ ಅಂತ ಹೇಳ್ತಾ ಇದ್ದಾರೆ ಮಾತು. ಹಾ. ಹಾಗಾದ್ರೆ ಹಾ. ನಾವು ಇಷ್ಟು ದೂರ ಬಂದಿದ್ದೇವೆ ಅಂತಾದ್ರೆ ಬರುವಾಗ 1000 ವಿಜ್ಞಾನದ ಸುಳ್ಳಲ್ಲ. ಹಾ. ಯಾಕೆ? ಯಾಕೆ? ಲೋಕದ ಕಲ್ಯಾಣಕ್ಕೆ ನಾವು ಮುಂದಾದವಾಗ ಹಾ. ಒಂದು ಲೋಕದ ಕಲ್ಯಾಣ ಹಾ. 1000 ವಿಘ್ನ. ಹೌದಪ್ಪ. ಅದು ಬಂದು ತಪ್ಪಲ್ಲ ಅದು. ಹಾ. ಯಾಕೆ? ಯಾಕೆ? ಬರುವುದಕ್ಕೆ ನಮಗೆ ಅನುಚಿತವೇ ಅದು. ಹಾ. ಅದು ಒಂದು ಎಂತಹ ವಿಘ್ನಗಳು ಬಂದರೂ ಕೂಡ ಅದನ್ನು ಮೆಟ್ಟಬಹುದಾಗಿರುವಂತ ಹಾ. ಸಾಮರ್ಥ್ಯ ಉಳ್ಳವರು ಹೌದು. ಅಲ್ವೇ? ಹಾ. ಆದರೆ ಏನೇ ಇರಲಿ, ಇಷ್ಟು ದೂರ ಬಂದಿದ್ದೇವೆ ಈ ಊರಿಗೆ. ಹಾ. ಇಷ್ಟು ದೂರ ಬಂದ ಈ ಊರು ಹಾ. ಈಗ ಕಾಣಲಿಕ್ಕೆ ಇಷ್ಟು ಚಂದವಾಗಿ ಕಾಣುತ್ತಲಿದೆ. ಇಲ್ಲೇ ಎಷ್ಟು ಚಂದ ಕಾಣ್ತಾ ಉಂಟು. ಮುಂದೆ ಎಷ್ಟು ಚಂದ ಇರ್ಲಿಕ್ಕಿಲ್ಲ. ಹೀಗೆ ಒಂದೆರಡು ಸುತ್ತು ಬರುವಲ್ಲ. ನಾನು ಕಲ್ಪನೆ ಮಾಡಿಲ್ಲವಾಗಿತ್ತು ಹಾ. ಈ ಊರು ಇಷ್ಟು ಚಂದ ಉಂಟು ಅಂತ ಹೇಳಿದ್ರೆ. ಹಾ. ಅಲ್ವಾ? ಹೌದು. ಇಷ್ಟು ಚಂದ ಉಂಟು ಅಂತಾದ್ರೆ ಮುಂದೆ ಎಷ್ಟು ಚಂದ ಇರ್ಲಿಕ್ಕಿಲ್ಲ. ಹೀಗೆ ಒಂದೆರಡು ಸುತ್ತು ಬರುವಲ್ಲ. ಸುತ್ತು ಬರುವವರಿಗೆ ಸುತ್ತು ಕಡಿಮೆ ಅಂತ ಅಲ್ಲ. ಬಂದ ಮೇಲೆ ಈ ಮನ್ಮತ ಏನು ಮಾಡಬೇಕು? ಹಾ. ಎಷ್ಟು ಮಾಡೇ ಹೋಗುವ. ಹೌದು, ಅಷ್ಟು ಮಾಡಿ ಹೋಗುವ. ತಿರುಗಾಟ ಮಾಡುವ. ಆಯ್ತು. ಸಾಕಲ್ಲ ಎರಡು? ಸಾಕು ಸಾಕು.
ಅತಿ ದೂರದ ಪ್ರಯಾಣವನ್ನು ಮಾಡುವವರು ಎಲ್ಲಿಯಾದ್ರೂ ನಮಗೆ ಮಾರ್ಗಾಯಾಸ ಬಾಧಿಸಬಹುದು ಅಂತ. ಆದ್ರೆ ಇಲ್ಲಿಗೆ ಬಂದ ಮೇಲೆ ನಮಗೆ ಆಯಾಸ ಏನಂತ ಗೊತ್ತಾಯ್ತಾ? ಯಾಕೆ ಬರುವಂತಹ ಹೊತ್ತಿನಲ್ಲಿ ನೀವು ಅದೆಷ್ಟೋ ವಿನೋದದ ಮಾತುಗಳನ್ನಾಡಿ ನನ್ನ ಮನಸ್ಸನ್ನು ತಳಿಸಿದವರು. ಅಷ್ಟೇ ಅಲ್ಲ, ನಮ್ಮ ಜೊತೆಯಲ್ಲಿ ಬಂದವರು ನಮಗೆ ಪೂರಕರಾಗಿಯೇ ಇದ್ದವರು. ಜಯಂತ, ವಸಂತ, ಮಾರುತ, ಶುಕ ಹಾಗೂ ಪಿಕ್ಕ, ಈ ಐವರು ಮಂದಿ ನಮ್ಮನ್ನು ಇದ್ದಾರೆ ಅಂತ ಈ ನಮ್ಮ ಮೇಳಕ್ಕೆ ಎಂತಹ ಭೂಷಣ ಅಲ್ಲವೇ? ಹೌದಪ್ಪ.
ದಯವನ್ನು ಒದಗಿಸಲಿಕ್ಕೆ ಬೇಕಾಗಿ ಜಯಂತ ವಸಂತ ಮಾಸವನ್ನೇ ಪ್ರತಿನಿಧಿಸಬಹುದಾಗಿರುವಂತ ಮಾಸ ಅದು ವಸಂತನಿಂದ ಮಾರುತ ನೋಡಿದ್ಯಾ ತಂಗಾಳಿ ಬೀಸ್ತಾ ಇದ್ದ ಅಲ್ವಾ ಮೊದಲು ಹೇಗಿತ್ತು ಈ ವಾತಾವರಣ ಅಂತ ಹೇಳಿದ್ರೆ ಬಿಸಿ ಏರಿತ್ತು ತಾಪ ಹೆಚ್ಚುತ್ತಾ ಇದೆ ಬೆವರು ಹರಿಯುತ್ತಲಿದ್ದದ್ದು ಈಗ ಹಾಗಲ್ಲ ತಣ್ಣನೆ ಅನುಭವ ಅದು ಮಾರುತನಿಂದ ಹಾಗಾದ್ರೆ ಶುಕನ ವಾಣಿ ಪಿಕ್ಕನ ಗಾಯನ ಕೇಳುವ ಹಾಗುಂಟು ಶುಕನ ಮಾತು ಇನ್ನೊಮ್ಮೆ ಕೇಳಬೇಕು ಮತ್ತೊಮ್ಮೆ ಕೇಳಬೇಕು ಎನ್ನುವ ಹಾಗೆ ಮಾತು ಬಾರದೆ ಇದ್ದವರಿಗೆ ಮಾತಾಡುವುದಕ್ಕೆ ಕೇಳದೇ ಇದ್ದಂತ ಕಿವುಡರಿಗೆ ಕೇಳಿಸುತ್ತಬೇಕಾಗಿ ನಮ್ಮ ಒಡನಾಟದ ಪ್ರತಿಫಲ ಅಲ್ವಾ ನಮ್ಮ ಒಡನಾಟ ಇದ್ದವರು ಎಂತವರೇ ಆದ್ರು ಅವರು ಊರ್ಜಿತವಾಗಿರ್ತಾರೆ ಮೇಲ್ಮುಖದಲ್ಲಿ ಬೆಳೆಯುವುದಕ್ಕೆ ಸಾಧ್ಯವಾಗುತ್ತದೆ ಅನ್ನೋದಕ್ಕೆ ಬೇರೆ ನಿದರ್ಶನ ಬೇಕು ಬೇಡಪ್ಪ ಈ 4 ಮಂದಿಯ ವಿಶೇಷಕ್ಕಿಂತಲೂ ವಿಸ್ಮಯ ವಿಶೇಷಕ್ಕಿಂತಲೂ ವಿಶೇಷ ಅದು ನಮ್ಮ ಗಾನ ಕೋಗಿಲೆ ನಮ್ಮ ಗಾನ ಕೋಗಿಲೆ ಅಲ್ವಾ ಕೋಗಿಲೆಯ ಬಣ್ಣ ಹೇಗುಂಟಿರುವುದು ಮುಖ್ಯ ಅಲ್ಲ ಮುಖ್ಯ ಅಲ್ಲ ಕೋಗಿಲೆ ಬಣ್ಣ ಇರುವುದು ಕಪ್ಪೆ ಕಪ್ಪೆ ಆದ್ರೆ ಕೋಗಿಲೆಯ ಕಂಠ ಇಂಪು ಅಲ್ವಾ ಜೊತೆಗೆ ಈ ತರ ಒಂದು ಕಂಠಕ್ಕೆ ಇರಬಹುದಾಗಿರುವ ಮಾನ್ಯತೆ ಹೇಗೆ ನೀವು ಇಲ್ಲಿ ಕುಳಿತುಕೊಳ್ಳುವುದನ್ನ ಹಾಡಿದ ಮೇಲೆ ಪರ್ವತೆ ಹಾರುದಲ್ವಾ ಎಲ್ಲಿಗೆ ಹೋಗುದವ ನನಗೆ ಗೊತ್ತಾಗ್ಲಿಲ್ಲ ನೀನೇನು ಸಂಶೋಧನೆ ಮಾಡಿದ್ಯಾ ನನಗ್ ಗೊತ್ತುಂಟು ನೀವು ಕೇಳಲಿಲ್ಲ ಅದಕ್ಕೆ ನಾನು ಹೇಳಿಲ್ಲ ಹೀಗೆ ಹೇಳು ಈ ವರ್ಷ ಮಾವಿನ ಮರ ಒಂದು ಉಳಿಯುವುದಿಲ್ಲ ಯಾಕೆ ಯಾಕಂತಂದ್ರೆ ಮಾವಿನ ಚಿಗುರು ತಿನ್ನುದಲ್ವೇವ ಅಂದರೆ ಕಂಠದ ಹೀರುವುದು ಇಂಪಾಗುವ ಕಾರಣ ಇವ ಸ್ವರದ ಬಗ್ಗೆ ಭಾರಿ ಕಾಳಜಿ ವಹಿಸ್ತಾನೆ ಹೌದಾ ಅದಕ್ಕೆ ಮಾವಿನ ಚಿಗುರು ತಿನ್ನುವುದು ಮತ್ತೆ ಬೇಡದಿದ್ದೆಲ್ಲ ತಿನ್ನುವುದೇ ಇಲ್ಲವ ಮತ್ತೆ ಇವ ಇದ್ದದ್ದಕ್ಕಲ್ಲ ಈ ಮನ್ಮಥ ಹಾಗೂ ರತಿಯ ಹಿನ್ನೆಲೆ ಗೊತ್ತಾದದ್ದು ರತಿ ಮನ್ಮಥನ ಒಡ್ಡೊಳಗ ರತಿ ಮನ್ಮಥ ಈ ಅಂದ ಚಂದ ಹೀಗೂ ಉಂಟು ಅನ್ನೋದನ್ನು ತೋರ್ಪಡಿಸಿದ್ದು ಈ ಹಿನ್ನೆಲೆ ವಾದಕರು ಹಾಗೂ ಗಾಯಕರು ಇವರಿಲ್ಲದೆ ಹೋದ್ರೆ ಇಲ್ಲಿ ನಮಗೇನು ಮಾಡ್ಲಿಕ್ಕೂ ಆಗುವುದಿಲ್ಲ ನಮ್ಮ ಉತ್ಸಾಹಕ್ಕೆ ತಕ್ಕ ಪ್ರೋತ್ಸಾಹ ನಮ್ಮ ಹಂಬಲಕ್ಕೆ ತಕ್ಕ ಬೆಂಬಲ ನಮ್ಗೆ ಕೋಟಿ ಬೇಕು ಅಂತಿಲ್ಲ ನಾವು ಮಾಡಿದ್ದು ಸಾರ್ಥಕತೆ ಆಗಬೇಕು ಚಪ್ಪಾಳಿ ಕರತಾಳದ ಬಂದ್ರೆ ಸಾಕಾಗುತ್ತದೆ ನಮಗೆ ಇದಕ್ಕಿಂತ ಬೇರೆ ಭಾಗ್ಯ ಬೇಕ ಕೇಳು ಹಾಗಾದ್ರೆ ಬಂದದಕ್ಕೆ ಸಾರ್ಥಕ ಪ್ರತಿಫಲ ಹೀಗೊಂದು ರೀತಿಯ ಮುನ್ನುಡಿ ಹಾಡಿದ ಮತ್ತೆ ನಮ್ಮ ಗಾಯಕ ಹಾಡಿದ ಅವಾಗ ಇಲ್ಲಿದ್ದವರು ಎಷ್ಟು ಮಂದಿ ಪಾಪ ಎಂತ ಉತ್ಸಾಹಕ್ಕೆ ಪ್ರೋತ್ಸಾಹ ಕೊಡುವ ಮಂದಿ ನೋಡು ಹೌದಪ್ಪ ಅದನ್ನು ಕಾಣುವಾಗ ನಮಗೂ ನೆಮ್ಮದಿ ಆಗುತ್ತದೆ ಪ್ರಪಂಚದಲ್ಲಿ ಎಷ್ಟು ಮೇಳ ಇಲ್ಲ ಹೇಳಿ ಅದ್ಭುತವಾದ ಅನೇಕ ಮೇಳಗಳಿದ್ದರೂ ನಮ್ಮ ಮೇಳಕ್ಕಿರಬಹುದಾದ 3 ಮೇಳಕ್ಕೆ ಹೆಸರು ಯಾವ ಮೇಳಕ್ಕೂ ಇಲ್ಲ ಯಾವ ಮೇಳಕ್ಕೂ ಇಲ್ಲ ಅದರಲ್ಲಿಯೂ ನಮ್ಮ ಈ 3 ಮೇಳದಲ್ಲಿ ಈ ಕುಸುಮವತಿ ಇರುವಂತ ಮೇಳಕ್ಕೆ ಯಾವ ಹೆಸರು ಇಲ್ಲ ಈ ವರ್ಷ ನಮ್ಮ ಮೇಳಕ್ಕೆ ಬೇಡಿಕೆ ಯಾಕೆ ನಾವಿದ್ದ ರೀತಿ ನೀತಿ ಶಿಸ್ತುಬದ್ಧವಾದದ್ದು ನಮ್ಮ ಕುರಿತಾಗಿ ನಾವು ಹೊಗಳಿದ್ರೆ ಸರಿಯಾಗುತ್ತದೆ ಇಲ್ಲಪ್ಪ ಈ ಪರಿಸರವನ್ನು ಕಂಡಾಗ ಹೊಗಳಬೇಕಾದ ನೀವು ಅದಕ್ಕೆ ಬದ್ಧರಾಗಲು ಅಲ್ಲ ನೀವು ಆವಾಗಲಿಂದ ಈಶನ ತಪ್ಪೋವನ ಅಂತ ಹೇಳಿದ್ರೆ ಇಲ್ಲಿ ಈಶ ಇರ್ಬೇಕಾಗಿತ್ತು ನಾನು ಆ ಕಡೆ ಈ ಕಡೆ ಎಲ್ಲ ನೋಡಿದೆ ಈಶ ಕಾಲದಲ್ಲಿ ಈಶ ಎಲ್ಲಿದ್ದಾನೆ ನಾವು ಬಂದಿದ್ದು ಕೈಲಾಸ ಲೋಕ ಹೌದು ಅದು ಈಶ ಇರಲೇಬೇಕು ಎನ್ನುವ ಆ ಒಂದು ಕಾರಣಕ್ಕಾಗಿ ಈಶನ ತಪ್ಪೋವನ ಅಂತ ಹೇಳಿದ್ದು ಹೌದು ಸತೀಶ ಈಗ ಸತೀಶ ಅಲ್ಲ ಸತಿ ಹೀರ ಈಶ ಅಲ್ಲ ಇದು ಈಶನ ಇದು ಅಲ್ಲ ಇವ್ವ ಅಲ್ಲ ಇವನ ಬಗ್ಗೆ ನಾನು ಕೇಳಿದ್ದೇನೆ ಏನು ಈಶ ಹಾಗಿದ್ದಾನೆ ಹೀಗಿದ್ದಾನೆ ಅಂತ ಇವಾಗ ಇಲ್ಲಿ ನೋಡಿದ್ರೆ ಈಶ ಹೇಗೇಗೋ ಇದ್ದಾನಲ್ಲ ಇದಕ್ಕೆ ಮೂಲ ಕಾರಣ ಹೆಂಡತಿಯಾದ ದಾಕ್ಷಾಯಣಿಯನ್ನು ಕಳೆದುಕೊಂಡ ಕಾರಣಕ್ಕಾಗಿ ಹೆಂಡತಿನ ಕಳೆದುಕೊಂಡ್ರೆ ಗಂಡನ ಪರಿಸ್ಥಿತಿ ಹೀಗೆ ಆಗ್ತದ ಎನ್ನುವುದಕ್ಕೆ ಮೂಲ ಕಾರಣ ನಿದರ್ಶನ ಈಶನಾಗಿದ್ದ ಈಗ ಸತಿ ಇಲ್ಲದ ಈಶನಿಗೆ ಒಂದು ಸತಿಪೂರ್ಣವಾದ ಈಶನ ನಿರ್ಮಾಣ ಆಗಬೇಕು ಅಂತಾದ್ರೆ ನಾನು ಕೆಲಸ ಮಾಡುದು ನೀವು ಕೆಲಸ ಮಾಡ್ಬೇಕು ಆದಷ್ಟು ಬೇಗ ಬಾಣ ಪ್ರಯೋಗ ಮಾಡಿ ನಾನು ಆದಷ್ಟು ಬೇಗ ಬಾಣ ಪ್ರಯೋಗ ಮಾಡುವ ಮುಂಚಿತವಾಗಿ ಆದಷ್ಟು ಬೇಗ ನಿರ್ಗಮನ ಆಗುವುದು ಒಳ್ಳೆ ಅಲ್ಲ ನಾನಿಲ್ಲಿದ್ರೆ ಆಗುವ ಸಮಸ್ಯೆ ಎಂತದ್ದು ನಿಮಗೆ ಈಶ ಹೆಣ್ಣುಚ್ಚ ಹೌದಾ ಈ ಕಂಬಕ್ಕೆ ಸೀರೆ ಸುತ್ತಿದರೆ ಸಾಕು ಹೆಣ್ಣೆಂದು ಭ್ರಮಿಸುವ ಕಾಮುಕ ಶಿವ ಹೌದಾ ಅಂತ ಶಿವನನ್ನ ಎದುರಿಸಿಕೊಂಡು ನನ್ನ ಪಂಚಶರವನ್ನು ಹೂಡಿದೆ ಅಂತಾದ್ರೆ ಹತ್ಯೆಯನ್ನು ಸಹಿಸಲಾರದ ಈಶಾ ನಿನ್ನನ್ನು ಕಂಡು ಕಾಮಿಸಿದಂತಾದ್ರೆ ಹೆಂಡತಿ ಇದ್ದಂತೆ ನನ್ನ ಪಾಲಿಗೆ ಹೆಂಡತಿ ಇಲ್ಲದಂತ ಆಗುತ್ತದೆ ಹೆಂಡತಿ ಇಲ್ಲದಂತೆ ಈಶನಿಗೆ ಹೆಂಡತಿ ವ್ಯವಸ್ಥೆ ಆಗುತ್ತದೆ ಇಂತ ಅನರ್ಥ ಆಗಬೇಕಾ ಆಮೇಲೆ ದಂಡ ಕಮಂಡಲವನ್ನು ಹೇಳಿದ್ದು ಈ ಕೈಲಾಸ ಲೋಕ ನಾನೇ ತಪಸ್ಸಿ ಕುಳಿತುಕೊಳ್ಬೇಕು ನೀವು ಅದಕ್ಕೆ ಬದ್ಧನಾದ್ರು ತಪ್ಪಲ್ಲ ನೀವು ಹೇಳಿದ್ದು ಒಂದರ್ಥದಲ್ಲಿ ಸರಿ ಒಂದರ್ಥದಲ್ಲ ಹಲವು ಅರ್ಥದಲ್ಲಿ ಸರಿಯ ನಾನಿಲ್ಲಿ ಎದುರಾಗುವ ಸಾಗುವುದು ಸಮಸ್ಯೆ ಅಲ್ವಾ ನಾನು ಮರೆಯಲ್ಲಿರ್ತೇನೆ ನೀವು ಮಾತ್ರ ಬೇಗ ಬರ್ಬೇಕು ಕೆಲವೊಂದು ಸಾರಿ ಹೆಂಡತಿಯಿಂದ ಗಂಡನಿಗೆ ಆಗುವ ಸಮಸ್ಯೆ ಹಲವಿರ್ತದೆ ಅದರಲ್ಲಿ ಇದು ಒಂದು ಹೋಗ್ಬೇಕು ಬೇಗ ಬನ್ನಿ ಮತ್ತೆ ಅದು